ನಮಸ್ಕಾರ. ಜ್ಯೋತಿಷ್ಯ ಕಿರಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳು ಅಂದ ಸಂದರ್ಭದಲ್ಲಿ ಆ ಸಂತಾನ ಭಾಗ್ಯ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಒಂದು ಹೆಣ್ಣು ಪರಿಪೂರ್ಣ ಅಂತ ಅನ್ನಿಸ್ಕೊಳ್ಬೇಕು ಅನ್ನೋದಾದರೆ ಈ ಸಂತಾನ ಭಾಗ್ಯವನ್ನು ಆ ಭಗವಂತ ಕರುಣಿಸಿರಬೇಕು. ಬಹುತೇಕ ಹೆಣ್ಣು ಮಕ್ಕಳು ಈ ಸಂತಾನ ಭಾಗ್ಯದಿಂದ ವಂಚಿತರಾಗಿರ್ತಾರೆ, ಗುಡಿಗುಂಡಾರವನ್ನು ಸಿಗ್ತಾರೆ, ವ್ರತಾದಿಗಳನ್ನು ಕೈಗೊಂಡಿರ್ತಾರೆ, ಆದರೂ ಕೂಡ ಸಂತಾನ ಅನ್ನೋದು ಸಿಕ್ಕಿರೋದಿಲ್ಲ. ಹಾಗಾಗಿ ಈ ಸಂತಾನ ಭಾಗ್ಯ ಲಭಿಸದೇ ಇರೋದಕ್ಕೆ ಕಾರಣ ಏನು? ಏನಾದರೂ ಗ್ರಹದೋಷ ಅನ್ನೋದಿರುತ್ತಾ, ಅಥವಾ ಪೂರ್ವಜನ್ಮದ ಕರ್ಮದ ಫಲವನ್ನು ಹೆಣ್ಣುಮಕ್ಕಳು ಅನುಭವಿಸ್ತಿರ್ತಾರೆ? ಒಂದು ಪಕ್ಷ ಸಮಸ್ಯೆ ಇದೆ ಅನ್ನೋದಾದರೆ ಪರಿಹಾರ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಹಾಗಾದರೆ ಜ್ಯೋತಿಷ್ಯ ಏನು ಹೇಳುತ್ತೆ, ಪರಿಹಾರ ಮಾರ್ಗಗಳೇನು, ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರಾಗಿರುವಂಥ ಹಾಗೆಯೇ ವಂಶ ಪಾರಂಪರ್ಯ ಜ್ಯೋತಿಷಿಗಳಾಗಿರುವ ಪಂಡಿತ್ ನಾಗೇಶ್ ಗುರೂಜಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ. ವಾಗೀಶಾದ್ಯ ಸುಮನಸಃ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತ್ವ ಕೃತಾಕೃತ್ಯೋ ಶಿಹುತಂ ನಮಾಮಿ ಗಜಾನನಂ. ಗುರುಗಳೇ, ಇವತ್ತು ನಾವು ಮಹಿಳೆಯರ ಬಗ್ಗೆ ವಿಶೇಷವಾಗಿ ಮಾತಾಡ್ತಾ ಇದ್ದೀವಿ. ಸಂತಾನ ಭಾಗ್ಯ, ಒಂದು ಹೆಣ್ಣು ಪರಿಪೂರ್ಣ ಆಗಬೇಕು ಅನ್ನೋದಾದರೆ ಆ ಸಂತಾನ ಅನ್ನೋದಾಗಬೇಕು ಅನ್ನುವಂಥ ಒಂದು ಪರಿಪಾಠ, ಒಂದು ವಾಡಿಕೆ, ಆ ನಂಬಿಕೆಯಲ್ಲಿ ಹೆಣ್ಮಕ್ಳಿರ್ತಾರೆ. ಬಹುತೇಕ ಈ ದಿನಗಳಲ್ಲಿ ನಾವು ನೋಡ್ತಾ ಇದ್ದರೆ IVF ಸೆಂಟರ್ಗಳು ಜಾಸ್ತಿ ಆಗಿದ್ದಾವೆ, ಅಥವಾ ಗುಡಿಗುಂಡಾರವನ್ನು ಸಂತಾನಕ್ಕೋಸ್ಕರ ಸುತ್ತುವಂಥ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಸಂತಾನ ಭಾಗ್ಯ ಲಭಿಸದೇ ಇರೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ? ಮತ್ತು ಸಂತಾನ ಭಾಗ್ಯ ಯಾಕೆ ಮುಖ್ಯ ಒಂದು ಹೆಣ್ಣು ಅಂದಾಗ? ನಮ್ಮ ಸನಾತನ ಧರ್ಮದಲ್ಲಿ ಹೆಣ್ಣಿಗೆ ಪ್ರಾಮುಖ್ಯತೆ ಅನ್ನುವಂಥದ್ದು ಶಕ್ತಿ ಅಂತೆ. ಈಗ ತ್ರಿಮೂರ್ತಿಗಳಿಗಿನ್ನೂ ಕೂಡ ಮುಖ್ಯವಾಗಿ ಅಮ್ಮನಿಗೆ ಅಂದರೆ ಶಕ್ತಿ ಮಾತೆಗೆ ಮುಖ್ಯವಾಗಿ ಮೇರು ಸ್ಥಾನವನ್ನು ಕೊಡ್ತೀವಿ. ಹೀಗಾಗಿ ಹೆಣ್ಣು ಜನ್ಮ ಜನ್ಮಾಂತರಗಳಲ್ಲಿನೂ ಕೂಡ ಆಗಿರುವಂತಹ ಕೆಲವು ಸಮಸ್ಯೆಗಳಿಂದ, ಪ್ರಾರಬ್ಧಗಳಿಂದ, ಪೂರ್ವ ಜನ್ಮದ ಕರ್ಮ ಫಲಗಳಿಂದ ಆಕೆಯ ಹೊಡಲು ಅಂತಂದರೆ ಏನು ಗರ್ಭಧಾರಣೆ ಅನ್ನುವಂಥದ್ದು ಇರುತ್ತೋ ಅದನ್ನು ಕ್ಷೀಣಿಸ್ತಾ ಹೋಗುತ್ತೆ. ಹೇಗೆ ಅಂತಂದರೆ ಪೂರ್ವಜನ್ಮದ ಕರ್ಮಫಲದಿಂದ, ಕಣ್ಣು ದಿಷ್ಟಿಗಳಿಂದ, ಜನಗಳ ಮತ್ತು ಕೆಟ್ಟ ವಾಕ್ಯ ಪದಗಳಿಂದಲೂ ಕೂಡ, ಅವಾಚ್ಯ ಶಬ್ದಗಳಿಂದಲೂ ಕೂಡ ಏನಾಗುತ್ತೆ ಅಂತಂದರೆ ಗರ್ಭಧಾರಣೆ ಅನ್ನುವಂಥದ್ದು ನಿಧಾನ ಆಗುತ್ತೆ. ಆಗೋದೇ ಇಲ್ಲ ಅನ್ನುವಂಥದ್ದು ತಪ್ಪು ಕಲ್ಪನೆಗಳು. ಶಾಪ ಮುಕ್ತವಾಗೂ ಕೂಡ ಕೆಲವೊಂದು ಪೂರ್ವಜನ್ಮದ ಶಾಪ ಮುಕ್ತದಿಂದನೂ ಕೂಡ ಗರ್ಭಧಾರಣೆ ನಿಧಾನ ಅನ್ನುವಂಥದ್ದು ಕೂಡ ಕಂಡು ಬರ್ತೈತೆ. ಮುಖ್ಯವಾಗಿ ಹೆಣ್ಣು ಯಾವಾಗ ಮಗುವಿಗೆ ಜನನ ಅನ್ನುವಂಥದ್ದು ಕೊಡುತ್ತೋ ಮೋಕ್ಷ ಅನ್ನುವಂಥದ್ದು ದಕ್ಕುತ್ತೆ. ಹೀಗಾಗಿ ಹೆಣ್ಣಿನಲ್ಲಿ ಇರುವಂತಹ ಅಡಚಣೆಗಳು, ಸಂತಾನ ಫಲಕ್ಕೆ ಆಗುವಂತಹ ವಿಳಂಬಗಳು ಯಾವುದಕ್ಕೋಸ್ಕರ ಆಗುತ್ತೆ, ಮೋಕ್ಷ ಅನ್ನುವಂಥದ್ದು ಯಾವಾಗ ದಕ್ಕುತ್ತೆ ಅನ್ನುವಂಥದ್ದು ತುಂಬ ಪ್ರಾಮುಖ್ಯವಾಗಿರುವಂಥದ್ದು. ಹೀಗಾಗಿ ಹೆಣ್ಣಿಗೆ ಇರುವಂತಹ ಮನುಕುಲದ ಉದ್ಧಾರಕ್ಕಾಗಿಯೇ ತನ್ನ ಪ್ರಾಣವನ್ನೇ ಮುಡುಪಾಗಿಡುವ ಏಕೈಕ ವ್ಯಕ್ತಿ ಅಂತಂದರೆ ಹೆಣ್ಣು ಮಾತ್ರನೇ. ಹೀಗೆ ಕಾಲಕ್ರಮೇಣ ಏನಕ್ಕೆ ಸಂತಾನ ಭಾಗ್ಯದಲ್ಲಿ ನಿಧಾನಗೊಳ್ಳುತ್ತೆ ಅಂತಂದರೆ, ಮೊದಲನೇದಾಗಿ ಹೆಣ್ಣು ಋತುಮತಿ ಆಗಿದ್ದ ಗಳಿಗೆಗಳಲ್ಲೂ ಕೂಡ ಸ್ವಲ್ಪ ಏರುಪೇರು ಇರ್ಬೋದು, ದೋಷಗಳಿರ್ಬೋದು, ಅದರಿಂದನೂ ಕೂಡ ಸಮಸ್ಯೆಗಳಾಗುತ್ತೆ. ಎರಡನೇದಾಗಿ ಮದುವೆ ಆದಂತಹ ಲಗ್ನ ಅನ್ನುವಂಥದ್ದು ಏನು ಇರುತ್ತೋ ಲಗ್ನ ಮುಹೂರ್ತದಿಂದನೂ ಕೂಡ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಆಗುತ್ತೆ. ಮೂರನೇದಾಗಿ ಹೆಣ್ಣಲ್ಲಾಗಿರ್ಬೋದು ಗಂಡಲ್ಲಾಗಿರ್ಬೋದು ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಆರೋಗ್ಯ ಅಂತನಾ? ಆರೋಗ್ಯ ವಿಷಯದಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇರುವಂತಹ ಸಮಸ್ಯೆಗಳಲ್ಲಿ ಮುಖ್ಯವಾಗಿ ಗಂಡಿನಲ್ಲೇ ಜಾಸ್ತಿ ಇರುತ್ತದೆ. ಬಟ್ ಪ್ರಶಂಸೆ ಅನ್ನುವಂಥದ್ದು ಹೆಣ್ಣಿಗೆ ದೂಷಣೆಗಳು ಅನ್ನುವಂಥದ್ದು ಜಾಸ್ತಿ ಬರ್ತೈತೆ. ಹೀಗಾಗಿ ಸಮಸ್ಯೆಗಳು ಅನ್ನುವಂಥದ್ದು ಇಬ್ಬರಲ್ಲೂ ಕೂಡ ಇರುತ್ತೆ. ಎಲ್ಲಿ ಎಕ್ಸಾಕ್ಟ್ಲಿ ಯಾರ ಕಡೆಯಿಂದ ಸಮಸ್ಯೆಗಳು ಬರ್ತಾ ಇದೆ, ಇದಕ್ಕೆ ಪೂರ್ವಜನ್ಮದ ಕರ್ಮನೇ ಪ್ರಾಬ್ಲಮ್ಮ, ಅಥವಾ ಗ್ರಹಗತಿಗಳಿಂದ ಪ್ರಾಬ್ಲಮ್ಮ, ಅಥವಾ ದೈಹಿಕವಾಗಿ ಬಂದಿರುವಂತಹ ಸಮಸ್ಯೆಗಳ, ಇಲ್ಲ ಮುಟ್ಟು ದೋಷಗಳಿಂದ ಬಂದಿರುವಂತಹ ಸಮಸ್ಯೆಗಳ, ಯಾವುಗಳಿಂದ ಸಮಸ್ಯೆಗಳಿಂದ ಬಂದಿದೆ, ಏನಕ್ಕೆ ವಿಳಂಬ ಆಗ್ತಾ ಇದೆ, ಸಂತಾನ ಫಲ ಸಂತಾನ ಭಾಗ್ಯ ಅನ್ನುವಂಥದ್ದು ಯಾವುದಕ್ಕೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದು ತಿಳ್ಕೋಬೇಕು. ಅದಕ್ಕೆ ತಕ್ಕಂತೆ ಪರಿಹಾರಗಳನ್ನು ಕೂಡ ಕಂಡುಕೊಳ್ಳಬೇಕು. ಗುರುಗಳು, ಒಂದು ಒಳ್ಳೆ ಮಾತು ನೀವೇನು ಹೇಳಿದ್ರಿ ಅಂದರೆ, ಈಗ ಸಂತಾನ ಭಾಗ್ಯ ಅನ್ನುವಂಥದ್ದು
ವಿಳಂಬ ಆಗುತ್ತೆ ಹೊರತು ಆಗೋದೇ ಇಲ್ಲ ಅನ್ನುವಂಥದ್ದಿಯಲ್ಲ, ಅದನ್ನ ನಾವು ಒಪ್ಪೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರಿ. ಅಂದ್ರೆ ಖಂಡಿತ ಬಹಳಷ್ಟು ಜನ ಆಗೋದಿಲ್ಲ ಅಂತ ಹೇಳಿ ಭಯದಲ್ಲಿರ್ತಾರೆ, ಆತಂಕದಲ್ಲಿರ್ತಾರೆ, ನೋವಲ್ಲಿರ್ತಾರೆ. ಅಂಥವ್ರಿಗೆ ಇವತ್ತು ನೀವೊಂದು ವಿಶ್ವಾಸದ ಮಾತುಗಳನ್ನು ಹೇಳಿದಿರಿ. ಅಂದ್ರೆ ವಿಳಂಬ ಆಗುತ್ತೆ ಆದರೆ ಖಂಡಿತವಾಗ್ಲೂ ಸಂತಾನ ಭಾಗ್ಯ ಲಭಿಸುತ್ತೆ ಅಂತ. ಹಾಗಾಗಿ ಒಂದು ಕುಂಡಲಿಯನ್ನು ನೋಡಿದಾಗ ಅಥವಾ ಜಾತಕವನ್ನು ನೋಡಿದ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಇವರಿಗೆ ಸಂತಾನ ಭಾಗ್ಯ ವಿಳಂಬ ಅನ್ನೋದನ್ನು ಕಂಡುಕೊಳ್ಳೋಕೆ ಸಾಧ್ಯನಾ? ಖಂಡಿತವಾಗ್ಲೂ ಸಾಧ್ಯನೇ. ಹೌದಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಂತಹ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅನ್ನುವಂಥದ್ದಿಲ್ಲ. ಓಕೆ. ಎಲ್ಲಾ ತರದ ಸಮಸ್ಯೆಗಳಿಗೂ ಕೂಡ ಪರಿಹಾರ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಮೂಲ ಉದ್ದೇಶವಾಗಿ ಏನಕ್ಕೆ ಸಂತಾನ ಫಲದಲ್ಲಿ ಕ್ಷೀಣಿಸುತ್ತೆ ಮತ್ತು ನಿಧಾನ ಆಗುತ್ತೆ, ಮದುವೆ ಆಗಿ 10 ವರ್ಷ 15 ವರ್ಷ 16 ವರ್ಷ ಕಳೆದ್ರೂ ಕೂಡ ಕೆಲವರಿಗೆ ಮಕ್ಕಳೇ ಆಗಿರೋದಿಲ್ಲ, ತದನಂತರ ನಿಧಾನವಾಗಿ ಆಗುತ್ತೆ. ಇದಕ್ಕೆಲ್ಲ ಮೂಲ ಕಾರಣಗಳು ಮೊದಲನೇದಾಗಿ ಗ್ರಹಗಳ ದೋಷ ಅಂತ ಹೇಳ್ಬೋದು. ಅಂದ್ರೆ ಕುಂಡಲಿ ಮ್ಯಾಚಿಂಗ್ ನಲ್ಲಿ ಏನ್ ಬರುತ್ತೆ ಅಂತಂದ್ರೆ ಪೂರ್ವ ಜನ್ಮದ ಕರ್ಮ ಅನ್ನುವಂಥದ್ದು ಕೂಡ ಬರುತ್ತೆ. ಈ ಜನ್ಮದಲ್ಲಿ ಅವರು ಅನುಭವಿಸ್ತಾ ಇರುವಂತಹ ಹುಟ್ಟುಗಳಿಗೆನಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳಿಂದನೂ ಕೂಡ ಸಮಸ್ಯೆಗಳು ಅಂತಂದು ಕಂಡುಕೋಬಹುದು. ಮತ್ತು ಗಂಡ ಹೆಂಡತಿನಲ್ಲಿ ಆಗುವಂತಹ ಲೋಪದೋಷಗಳು ಅನ್ನುವಂಥದ್ದು ಏನಿರುತ್ತೋ ಅವುಗಳಿಂದನೂ ಕೂಡ ಪ್ರಾಬ್ಲಮ್ ಅನ್ನುವಂಥದ್ದು ಆಗುತ್ತೆ. ಈ ಎಲ್ಲದಕ್ಕೂ ಕೂಡ ಸಮಸ್ಯೆಗಳು ಮೂಲ ಗುರುವಿನ ಆಜ್ಞೆ ಅಂತ ಇರೋದು ಬೇಕು ಅಂತಂದ್ರೆ ಗುರುಗ್ರಹದಲ್ಲಿ, ಮತ್ತು ಸಂತಾನ ಫಲಕ್ಕೆ ವಿಶೇಷವಾಗಿ ತಾಯಿಯ ಅಥವಾ ಅತ್ತೆಯ ಅಜ್ಜಿಯ ಹೆಣ್ಣಿನ ಆಶೀರ್ವಾದ ಅನ್ನುವಂಥದ್ದು ಬೇಕು. ಕುಲ ದೇವತೆ ಆಗಿರ್ಬೋದು, ಇಷ್ಟ ದೇವತೆ ಆಗಿರ್ಬೋದು, ಹೆಣ್ಣಿಗೆ ತಾಸ್ಕೊಡ್ಬೇಕು ಮುಖ್ಯವಾಗಿ. ಅಥವಾ ಯಾರಿಗೆ ವಿಳಂಬ ಆಗ್ತಾ ಇರುತ್ತೋ, ತುಂಬಾ ಜನಗಳಿಗೆ ನಿಧಾನ ಅನ್ನುವಂಥದ್ದು ಆಗ್ತಾ ಇರುತ್ತಾ, ಅವ್ರಿಗೆ ಹೇಗೆ ವೃದ್ಧಿ ಆಗ್ಬೇಕು, ಸಂತಾನ ಫಲ ಭಾಗ್ಯ ದೊರಕಿಸ್ಬೇಕು ಅನ್ನುವಂಥದ್ದು ಫಿಸಿಕಲಿ ಸಮಸ್ಯೆಗಳು ಬೇರೆ. ಫಿಸಿಕಲಿ ಸಮಸ್ಯೆಗಳಿರುವಂಥದ್ದನ್ನ ದೈಹಿಕವಾಗಿ ಮತ್ತು ಆರೋಗ್ಯ ಅಡುಗೆ ವಿಷಯದಲ್ಲಿ ಮತ್ತು ಮೆಡಿಟೇಷನ್ ವಿಷಯದಲ್ಲಿ ಮತ್ತು ಔಷಧಿಯ ಗುಣಗಳಿಂದ ಮತ್ತು ಗಿಡಮೂಲಿಕೆಗಳಿಂದನೂ ಕೂಡ ಪರಿಹಾರಗಳು ಇದ್ದಾವೆ. ಇವೆಲ್ಲದಕ್ಕಿನ್ನೂ ಕೂಡ ಮಿತಿಮೀರಿ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ಬೇಕು. ಭಗವಂತನ ಆಶೀರ್ವಾದ ಬೇಕು. ಪೂರ್ವ ಜನ್ಮದ ಕರ್ಮ ಅನ್ನುವಂಥದ್ದು ಏನಿದೆಯೋ ಅದು ಕಳಿಬೇಕು. ಇವುಗಳಿಗೆಲ್ಲನೂ ಕೂಡ ಸಿಂಪಲ್ ಆಗಿ ಅಂತಂದ್ರೆ ತನ್ನ ಮನೆಯಲ್ಲಿ ತನ್ನ ವಂಶಸ್ಥರಲ್ಲಿ ಇರುವಂತಹ ಬಾಣಂತಿಯರು ಏನಿರ್ತಾರಲ್ವಾ, ಅವ್ರ ಜೊತೆ ಸ್ವಲ್ಪ ಜಾಸ್ತಿ ಬೆರಿಬೇಕು. ಆ ಮಕ್ಕಳನ್ನ ಎತ್ಕೊಂಡು ಪ್ರೀತಿಸ್ಬೇಕು, ಮುದ್ದಾಡ್ಬೇಕು. ಇನ್ನೂ ಆಳವಾಗಿ ಹೋಗ್ಬೇಕು ಅಂತಂದ್ರೆ ಇನ್ನೂ ತುಂಬಾ ಗಂಭೀರವಾದ ವಿಷಯಗಳು ಕೂಡ ಇದಾವೆ. ಅವುಗಳನ್ನ ನೀವು ಹೇಳಿದ ಒಂದು ಹೊಸ ವಿಚಾರ. ಯಾಕೆಂದ್ರೆ ಹಳ್ಳಿಗಾಡು ಪ್ರದೇಶ ಅಂದಾಗ ಅಥವಾ ಗ್ರಾಮೀಣ ಭಾಗಗಳು ಅಂದಾಗ ಹೆಣ್ಮಗು ಯಾರಾದ್ರೂ ಒಬ್ಬಳಿಗೆ ಮಕ್ಕಳಾಗಿಲ್ಲ ಅಂದ ಸಂದರ್ಭದಲ್ಲಿ ಯಾರಾದ್ರೂ ಮತ್ತೊಬ್ಬ ಹೆಣ್ಮಗುಗೆ ಮಗು ಆಗಿದೆ ಅಂದ್ರೆ ಆ ಮಗುನೇ ಮುಟ್ಟಕ್ ಬಿಡಲ್ಲ ಅಂತ ಒಂದು ಪರಿಸ್ಥಿತಿ ಇದೆ. ಮತ್ತು ಬಂಜೆ ಅನ್ನುವಂಥ ಪದಪ್ರಯೋಗವನ್ನ ಮಾಡಿ ಆಕೆಯನ್ನ ಮಾನಸಿಕವಾಗಿ ಕುಗ್ಗಿಸುವಂತ ಪ್ರಯತ್ನ ಆದಾಗ ಬಾಣಂತಿಯರ ಸಂಪರ್ಕದಲ್ಲಿರ್ಬೇಕು, ಆ ಮಗುವನ್ನ ಎತ್ತಾಡಿಸ್ಬೇಕು ಅನ್ನುವಂಥ ವಿಚಾರ, ಅಂದ್ರೆ ಒಳ್ಳೆ ವಿಚಾರವನ್ನ ನಾವು ಅಟ್ರಾಕ್ಟ್ ಮಾಡ್ಬೇಕು ಅಂತ ಒಳ್ಳೆ ಸಂದೇಶವನ್ನ ಕೊಡ್ತಿದ್ರೆ ಇದು ಹೆಂಗ್ ಫಲ ಕೊಡುತ್ತೆ ಅಂತ? ಹೇಗೆ ಫಲ ಕೊಡುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಸಂಸ್ಕೃತದಲ್ಲಿ ಅಂದ್ರೆ ಸಾಂಸ್ಕ್ರಿಟ್ನಲ್ಲಿ ಕೆಲವು ಶ್ಲೋಕಗಳಿದಾವೆ. ಆ ಶ್ಲೋಕಗಳ ಮುಖಾಂತರದಿಂದ ದೇವತೆಗಳೇ ಇದನ್ನ ಅನುಸರಿಸಿ ಫಲ ಪಡೆದಿರುವಂತದ್ದು. ಯಾರು ಇವಾಗ ಹಳ್ಳಿಗಾಡಲ್ಲಿ ಅಂತ ಹೇಳಿದ್ರಿ ಸುಲಗಿತ್ತಿ ಅಂತ ಹೇಳ್ತಾರೆ, ಅಂದ್ರೆ ಮೀನ್ಸ್ ಲೈಕ್ ಡಾಕ್ಟರ್. ಅವರು ಯಾವುದೇ ಒಂದು ಇದಿಲ್ದಿರಾನೆ, ಏನೋ ಆಯುಧಗಳಿಲ್ದಿರಾನೆ, ಮೀನ್ಸ್ ಡಾಕ್ಟರ್ಗೆ ಸಂಬಂಧಪಟ್ಟಂತಹ ಸಲಕರಣೆಗಳು ಇಲ್ದಿರೇನೆ ಅವರು ಡೆಲಿವರಿ ಮಾಡ್ತಾ ಇದ್ರು. ಅವ್ರಗಳಿಗೆ ವಿಶೇಷವಾಗಿ ಇಂಥ ವಿಷಯಗಳಿಗೆಲ್ಲಾನು ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಇಲ್ಲಿ ನೀವ್ ಹೇಳ್ದಾಗೆ ಬಾಣಂತಿರನ್ನ ಇಷ್ಟು 6 ತಿಂಗಳವರೆಗೂ 1 ವರ್ಷದವರೆಗೂ ಕೂಡ ಹತ್ರ ಸೇರ್ಸೋದಿಲ್ಲ, ಮುಟ್ಟೋದಿಲ್ಲ, ಮುಟ್ಟಿಸಬಾರ್ದು. ಖಂಡಿತವಾಗ್ಲೂ ಸತ್ಯನೇ. ಇದು ಒಂದು ರೂಪದಲ್ಲಿ ಮಗುಗೂ ಮತ್ತು ತಾಯಿಗೂ ಇರುವಂತಹ ಒಂದು ಬಾಂಧವ್ಯ ಮತ್ತು ಆರೋಗ್ಯಕರವಾಗಿ ಯೋಚನೆ ಮಾಡಬೇಕಾಗಿರುವಂಥದ್ದು ಮತ್ತು ನೆಕ್ಸ್ಟ್ ಜೀವನಕ್ಕೆ ಮಗುವಿನ ಸಾಮರ್ಥ್ಯ ಬಲ ಅನ್ನುವಂಥದ್ದು ಕ್ಷೀಣಿಸುತ್ತೆ ಅನ್ನುವಂಥದ್ದು, ಸ್ವಲ್ಪ ಹೇಗೆ ಮುಟ್ಟು ದೋಷಗಳು ಇದರಿಂದ ಸ್ವಲ್ಪ ಮಗುಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಒಂದು ದೂರದೃಷ್ಟಿ. ಅದು ಅಂದ್ರೆ ಮೂಢನಂಬಿಕೆ ಅಂತೂ ಅಲ್ಲ, ಅದು ಖಂಡಿತವಾಗ್ಲೂ ಅದನ್ನು ಕೂಡ ಒಂದು ರೀತಿಯಲ್ಲಿ ಆರೋಗ್ಯ ದೃಷ್ಟಿಯಿಂದ ಖಂಡಿತವಾಗ್ಲೂ ಸತ್ಯನೇ. ಅದಕ್ಕೆ ನಾನು ಹೇಳಿದ್ದು ವಂಶಸ್ಥರಲ್ಲಿ
ಅಂದ್ರೆ ಹೊರಗಿನವ್ರನ್ನ ಮುಟ್ಟಿಸೋಕ್ ಆಗೋದಿಲ್ಲ, ಖಂಡಿತವಾಗ್ಲೂ ಸತ್ಯನೇ. ಇವಾಗ ಸ್ವಂತದವ್ರು ಅಂತ ಇರ್ತಾರೆ, ಅಣ್ಣ ತಮ್ಮದಲ್ಲಿ, ಅಕ್ಕ ತಂಗಿಯರನಲ್ಲಿ, ಸ್ವಂತ ನಮ್ಮ ಕುಟುಂಬದವರ ನಮ್ಮ ಬ್ಲಡ್ ಇದ್ದಾಗ ಈ ತರ ಸಮಸ್ಯೆಗಳು ಅಂತ ಬಂದಾಗ ಎತ್ತು ಆಡ್ಸೋದ್ರಲ್ಲಿ ತಪ್ಪೇನಿಲ್ಲ. ಅಥವಾ ಎತ್ತು ಆಡ್ಸೋದಕ್ಕೆ ದೊಡ್ಡವರಿಂದ ಪರ್ಮಿಷನ್ ಖಂಡಿತವಾಗ್ಲೂ ಕೊಡ್ತಾರೆ, ಯಾರು ಮುಟ್ಲೇಬೇಡಿ ಅಂತನ್ನುವಂಥದ್ದು ಏನಿಲ್ಲ, ಸರಿನಾ? ಹೀಗಿರುವಾಗ ಅಕಸ್ಮಾತ್ ಸ್ವಲ್ಪ ಮೇಂಟೆನೆನ್ಸ್ ಡಿಸ್ಟೆನ್ಸ್ ಮಾಡಬೇಕು ಅಂತಂದಾಗ ಆ ಮಗುವಿನ ಗಾಳಿ ಸೋಕಿದ್ರೇನೆ ಸಾಕು, ಈ ತಾಯಿಯ ಗರ್ಭಕ್ಕೆ ಒಂದು ಚೈತನ್ಯ ಅನ್ನುವಂಥದ್ದು ಬರುತ್ತೆ. ಖಂಡಿತವಾಗ್ಲೂ ಇದು ಸತ್ಯ, ಅಕ್ಷರ ಸಹನೂ ಕೂಡ ಸತ್ಯ. ನಾವು ಹೇಳ್ದಾಗೆ ನಮ್ಮ ತಲೆಮಾಂತರದಿಂದನೂ ಕೂಡ, ನಮ್ಮ ತಾತ ಮುತ್ತಾತರ ಕಾಲದಿಂದನೂ ಕೂಡ ನನಗೆ ಹೇಳ್ಕೊಟ್ಟಂತಹ ಕೆಲವು ವಿದ್ಯೆಗಳು, ಕೆಲವು ಗ್ರಂಥಗಳಲ್ಲಿ ಓದಿ ತಿಳ್ಕೊಂಡಂಥದ್ದು, ದೇವತೆಗಳು ಕೂಡ ಅನುಸರಿಸಿದಂಥ ಪದ್ಧತಿ ಇದು. ಗುರುಗಳು, ನೀವಾಗಲೇ ಮಾತಾಡಬೇಕಾದ್ರೆ ದೃಷ್ಟಿ ತಾಗಿ ಹೆಣ್ಣು ಮಕ್ಕಳಿಗೆ ಮಕ್ಕಳಾಗುವಂತಹ ಭಾಗ್ಯವನ್ನ ಕಳ್ಕೊಂಡಿರಬಹುದು ಅಂತ ಹೇಳ್ತಾ ಇದ್ರಿ. ಅಂದ್ರೆ ಅದು ಪೂರ್ವ ಜನ್ಮದಲ್ಲಿ ಆಗಿರುವಂತಹ ದೃಷ್ಟಿಯಿಂದ ಈ ಜನ್ಮದಲ್ಲಿ ಏನಾದರೂ ಆಗಿರುತ್ತಾ, ಅಥವಾ ಈಗಲೇ ಮದುವೆ ಆದ ಹೊಸ್ತರಲ್ಲಿ ಅಥವಾ ಯಾವುದೋ ದೃಷ್ಟಿ ಅನ್ನೋದು ಬಿದ್ದು ತಾಯಿಯಾಗುವಂತಹ ಭಾಗ್ಯವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆ ಇರುತ್ತಾ? ಹೇಗದು? ದೃಷ್ಟಿ ದೋಷ ಅನ್ನುವಂಥದ್ದು ಸಾಮಾನ್ಯವಾಗಿ ಪೂರ್ವ ಜನ್ಮದಿಂದ ಕನೆಕ್ಟ್ ಆಗಲ್ಲ, ಅಂದ್ರೆ ಪ್ರೆಸೆಂಟ್. ಅಂದ್ರೆ ಅವಾಗಲೇ ಹೇಳ್ದಾಗೆ ಋತುಮತಿ ಆದಾಗ ಋತುಮತಿ ಆದಾಗ ಸ್ಥಳದ ಮೇಲೆ ಡಿಪೆಂಡ್ ಆಗುತ್ತೆ. ಅಂದ್ರೆ ಹೊರಗಡೆಯಿಂದ, ಮನೆ ಒಳಗಡೆನ, ದೇವಸ್ಥಾನ ಕಡೆನ, ಸ್ಕೂಲಲ್ಲ, ಅಥವಾ ಯಾವುದೋ ಒಂದು ಸನ್ನಿವೇಶ ಮತ್ತು ಅದಕ್ಕೂ ಕೂಡ ಒಂದು ಪ್ರತ್ಯೇಕವಾದ ಲಗ್ನ ಮತ್ತು ಮುಹೂರ್ತ ಮತ್ತು ದಿನ ಮತ್ತು ವಾರ ಅನ್ನುವಂಥದ್ದು ಇರುತ್ತೆ. ಅದರಲ್ಲೂ ಕೂಡ ಶಾಸ್ತ್ರೋಕ್ತವಾಗಿ ಅದನ್ನ ಕಾರ್ಯಗಳು ಹೇಗೆ ಅದನ್ನ ಪರಿಹಾರ ಮಾಡ್ಕೋಬೇಕು, ಅದು ಒಂದು ಮೇಜರ್ ಸೂತ್ಕ ಒಂದು ರೂಪದಲ್ಲಿ. ಹೆಣ್ಣಿಗೆ ಪ್ರಥಮವಾದ ಮೇಜರ್ ಸೂತ್ಕ ಅದು ಕಳೆದ ನಂತರ ತಿರ್ಗ ಎವರಿ ಮಂತ್ ಸೈಕಲ್ ಆಗುವಂಥದ್ದು ಸೂತ್ಕದ ಲೆಕ್ಕ ಬರೋದಿಲ್ಲ. ಬಟ್ ಆದ್ರೂ ಕೂಡ ಸ್ವಯಂಭೂ ಅನ್ನುವಂಥದ್ದು ಏನ್ ಬರುತ್ತೋ ಅದಕ್ಕೆ ತಕ್ಕಂತೆ ಅದೊಂದು ಲೈಫ್ ಒಂದು ಹೊಸ ಎನರ್ಜಿ ಕೊಡುವಂತಹ ಒಂದು ಪವರ್, ಒಂದು ಶಕ್ತಿ. ದಿಷ್ಟಿ ದೋಷಗಳು ಅಥವಾ ಮುಟ್ಟು ದೋಷಗಳು ಏನ್ ಬರುತ್ತೆ ಅದು ತಾತ್ಕಾಲಿಕವಾಗಿರುತ್ತೆ. ಅಂತಂದ್ರೆ ಮದುವೆ ಆಗಿ ಯಾವಾಗ ಪ್ರಸ್ತಾವ ನಿಲ್ಲುತ್ತೋ ಆ ಸಮಯದಲ್ಲಿ ಮಾತ್ರನೇ ಅದು ಗಾಳಿ ಸೋಕಿನಿಂದ ಆಗಿರ್ಬೋದು, ಅಥವಾ ಪಕ್ಷಿಗಳ ಹಾರಾಡುವಂಥದ್ದಾಗಿರ್ಬೋದು, ಸಾಯಂಕಾಲದತ್ತು ಪ್ರತಿ ಅರ್ಲಿ ಮಾರ್ನಿಂಗು ಬ್ರಾಹ್ಮಣಿ ಮುಹೂರ್ತದಲ್ಲಿ ಗೊತ್ತಿಲ್ದಿರನೋ ಹೊರಗಡೆ ಬಂದಾಗ ಈ ಗೌಳಿ ಕೂಗುವಂಥದ್ದನ್ನ ಕೇಳಿಸುವಂಥದ್ದು. ಅಂದ್ರೆ ಸಾಮಾನ್ಯವಾಗಿ ಅರ್ಲಿ ಮಾರ್ನಿಂಗ್ ತುಂಬಾ ಕಡಿಮೆ, ಸಾಯಂಕಾಲದತ್ತು ಅಲ್ಲ ಗೌಳಿ ಕೂಗೋದು ಸಾಯಂಕಾಲದತ್ತು ಗೋಧಳಿ ಮುಹೂರ್ತದಲ್ಲಿ ಸಾಮಾನ್ಯವಾಗಿ. ಅರ್ಲಿ ಮಾರ್ನಿಂಗು ಬೆಳಗ್ಗೆ ಹೊತ್ತು ಕೂಗುವಂಥದ್ದು ಸ್ವಲ್ಪ ತುಂಬಾ ಕಡಿಮೆ. ಇದು ನಮಗೆ ಒಂದು ರೂಪದಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಮತ್ತು ನಾವು ಅರ್ಲಿ ಮಾರ್ನಿಂಗ್ ನಲ್ಲಿ ಆ ಸಮಯದಲ್ಲಿ ಹೊರಗಡೆ ಓಡಾಡೋದು, ತಿರುಗಾಡುವಂಥದ್ದು, ಮತ್ತು ಬಾಹುಲಿಗಳು ಓಡಾಡುವಂಥದ್ದು, ಈ ನೆರಳು ಬೀಳುವಂಥದ್ದು, ನಮಗೂ ಗೊತ್ತಿಲ್ದಿರೋನ ಆಗುವಂಥದ್ದು, ಇವೆಲ್ಲ ದೋಷ ಖಂಡಿತವಾಗ್ಲೂ ಇದೆಲ್ಲ ಎಫೆಕ್ಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ ಮಕ್ಕಳ ನಿಧಾನ ಆಗುವಂಥದ್ದು, 1 ವರ್ಷ 2 ವರ್ಷ 3 ವರ್ಷ, ಅಥವಾ ಗರ್ಭ ತುಂಬಿನೂ ಕೂಡ ಕೆಲವು ಟೈಮಲ್ಲಿ 3 ತಿಂಗಳಿಗೋ 4 ತಿಂಗಳಿಗೋ ಅಬಾರ್ಷನ್ ಅನ್ನೋಂಥ ಆಗುವಂಥದ್ದು. ಇವೆಲ್ಲ ಈಗ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಈಗಿನ ಜನರೇಷನ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಿಧಾನವಾಗಿ ಮದುವೆ ಆಗುವಂಥದ್ದು. ಅಂದ್ರೆ ಎಕ್ಸಾಕ್ಟ್ಲಿ ಟೈಮ್ ಕರೆಕ್ಟ್ ಆಗಿ ಅಂತಂದ್ರೆ ವಯಸ್ಸಕ್ಕೆ ಮಿತಿ ಮೀರಿ ಒಂದು 35ಕ್ಕೆ 36 ವರ್ಷಕ್ಕೆ 37 ವರ್ಷಕ್ಕೆ 40 ವರ್ಷ ಆದ್ರೂ ಕೂಡ ಕೆಲವರು ಇಷ್ಟ ಕಷ್ಟಗಳನ್ನ ಪೂರೈಸ್ಕೊಂಡು ಎಲ್ಲ ನಾವು ಸೆಟ್ಲ್ ಆದ ನಂತರ ಮಾಡ್ಕೊಳ್ಳೋಣ ಅನ್ನುವಂಥದ್ದು ನಿಜವಾಗ್ಲೂ ಇದು ಒಂದು ರೂಪದಲ್ಲಿ ಖಂಡಿತವಾಗ್ಲೂ ಕೂಡ ತಪ್ಪು. ಯಾವ ಟೈಮ್ ನಲ್ಲಿ ಏನ್ ಆಗ್ಬೇಕು ಅನ್ನೋದಿರುತ್ತೋ ಅದು ಭಗವಂತನ ಇಚ್ಛೆ, ಅದು ಸರಿನಾ? ನಿನ್ನೆ ಒಂದು ಎಪಿಸೋಡ್ ನಲ್ಲೂ ಕೂಡ ನಮಗೆ ಎಷ್ಟೋ ಜನಗಳು ಕೇಳ್ತಾರೆ, ಮುಹೂರ್ತದಲ್ಲಿ ಏನು ಮಗುವಿನ ಜನನಕ್ಕೋಸ್ಕರ ಟೈಮಿಂಗ್ಸ್ ಕೇಳ್ತಾರೆ, ಮುಂದೆ ಬೇಕು, ಯಾವಾಗ ಬೇಕು, ಎಕ್ಸಾಕ್ಟ್ ಒಂದು ಒಳ್ಳೆ ಟೈಮ್ ಬೇಕು ಅನ್ನೋಂಥದ್ದು. ಇದೆಲ್ಲನೂ ಕೂಡ ಒಂದು ರೂಪದಲ್ಲಿ ಒಂದು ಭಗವಂತ ಕೊಡುವಂತಹ ಒಂದು ಫಲ ಇದು. ಅದನ್ನ ಯಾವಾಗ ನಾವು ವಿತೌಟ್ ಸಿಜರಿನಿಂಗ್ ಇಲ್ದಿರನೆ ಸ್ವೀಕರಿಸುವಂಥದ್ದು ನಿಜವಾಗ್ಲೂ ತುಂಬಾನೇ ಬಲ ಅನ್ನುವಂಥದ್ದು ಬೇಕು. ಆ ಹೆಣ್ಮಗಳಿಗೆ ಒಂದು ಧೈರ್ಯ ಅನ್ನುವಂಥದ್ದು ಬೇಕು. ಯಾವುದೂ ಸಮಸ್ಯೆಗಳು ಇರೋದಿಲ್ಲ. ಎಲ್ಲಾ ರೀತಿಯ ಸಮಸ್ಯೆಗಳಿಗೂ ಕೂಡ 1 ವರ್ಷದಲ್ಲಿ ಆಗಿರುವಂತಹ ನಿಧಾನವಾಗಿ 1 ಸರಿ 2 ಸರಿ 3 ಸರಿ ಅಬಾರ್ಷನ್ ಆಗಿದ್ದೂ ಕೂಡ ಮಕ್ಕಳನ್ನ ಆಗದೇ ಇಲ್ಲ, ಗರ್ಭಕೋಶನೇ ತೆಗಿಬೇಕು ಅನ್ನೋ ಕಂಡೀಷನಲ್ಗಳು ಡಾಕ್ಟರ್ಗಳು ಹೇಳಿರುವಂತವನ್ನು ಕೂಡ ನಮ್ಮ ತಾತ ಮುತ್ತಾಂತಿರಿಂದ ಆಗ್ಲಿ, ನಮ್ಮ ಗಿಡಮೂಲಿಕೆಗಳಿಂದ ಆಗ್ಲಿ, ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಂಬಾನೇ ವಿದ್ಯೆಗಳಿದಾವೆ. ಅದಕ್ಕೆ ಪರಿಹಾರಗಳು ಅನ್ನುವಂಥದ್ದಿದ್ದಾವೆ. ಗ್ರಹಗಳ ದೋಷಗಳಿಂದನೂ ಕೆಲವು ವಿಳಂಬ ಆಗಿರೋದನ್ನು ಕೂಡ ಪರಿಹಾರ ಮಾಡ್ಕೋಬಹುದು.
ಎಲ್ಲ ಥರದಲ್ಲೂ ಕೂಡ ನಮಗೆ ಉನ್ನತವಾದ ಸ್ಥಾನ ಅನ್ನುವಂಥದ್ದು ಹೆಣ್ಮಗಳಿಗೆ ನಾವು ತುಂಬಾ ರೂಪದಲ್ಲಿ ಆಧಾರದಲ್ಲಿ ನಾವು ಕೊಟ್ಟಿದ್ದೀವಿ. ಸತಿಪತಿ ಅಂದಾಗ ಒಂದು ಮಕ್ಕಳಾಗಿಲ್ಲ ಅಂದ್ರೆ ದೋಷ ಯಾರಲ್ಲೂ ಬೇಕಾದ್ರೂ ಇರ್ಬೋದು, ಬಟ್ ಸಮಾಜ ಇರ್ಬೋದು, ಒಂದು ಕುಟುಂಬ ಇರ್ಬೋದು, ಹೆಣ್ಣು ಮಗುವಿನ ಮೇಲೆ ಜಾಸ್ತಿ ದೂಷಣೆ ಮಾಡೋದ್ರಿಂದಾಗಿ ಅದು ಕರ್ಮದ ಫಲವೇನ ಅಥವಾ ಆ ಹೆಣ್ಣು ಮಕ್ಕಳಿಗೆ ಒಂದು ಚೈತನ್ಯ ಕೊಡ್ಬೇಕು, ಒಂದು ಶಕ್ತಿ ಕೊಡ್ಬೇಕು, ಅಥವಾ ಆತ್ಮವಿಶ್ವಾಸವನ್ನ ತುಂಬಬೇಕಂತ ಕೆಲಸಗಳು ಆಗ್ತಿಲ್ಲ. ಹಂಗಾಗಿ ನೀವೇನ್ ಹೇಳ್ತೀರಿ ಅಂತ? ಮುಖ್ಯವಾಗಿ ಹೆಣ್ಮಗಳಿಗೆ ತಾಳ್ಮೆ ಜಾಸ್ತಿ, ಹೌದು, ತಡ್ಕೊಳ್ಳೋ ಶಕ್ತಿ ಜಾಸ್ತಿ. ಭೂತಾಯಿ ಎಕ್ಸಾಂಪಲ್. ಹಾಗೆ ಏನೇ ಅಂದ್ರೂ ಕೂಡ ತಡ್ಕೊಳ್ತಾಳೆ ಅನ್ನುವಂಥದ್ದು ಗಂಡಸರಲ್ಲಿ ತುಂಬ್ಕೊಬಿಟ್ಟಿದೆ. ಹೀಗಿರುವಾಗ ಆ ತಾಳ್ಮೆ ಅನ್ನುವಂಥದ್ದು ಮಿತಿ ಮೀರಿದಾಗ ಸೊ ಏನಾಗುತ್ತೆ ಅಂತಂದ್ರೆ ಚಂಡಿ ಅವತಾರ ಎತ್ತುವಂಥದ್ದು, ತನಗೆ ತಾನು ಮಾನಸಿಕವಾಗಿ ಯೋಚನೆಗಳು ಚಿಂತೆಗಳು ಅನ್ನುವಂಥದ್ದು ಆಗುವಂಥದ್ದು, ಡೈವರ್ಸ್ ಆಗುವಂಥದ್ದು, ಅಥವಾ ಮನೆ ಕುಟುಂಬದಕ್ಕೆ ಎಲ್ಲರಿಗೂ ಕೂಡ ನಾನು ಒಂಥರ ದೃಷ್ಟಿ ಬೊಂಬೆ ಆಗ್ಬಿಟ್ಟೆ ಅನ್ನುವಂಥದ್ದು ಒಂದು ಗಿಲ್ಟಿ ಫೀಲಿಂಗು, ಇವುಗಳನ್ನೆಲ್ಲ ಬಿಡಬೇಕು. ಸಾಮಾನ್ಯವಾಗಿ ಜನಸಾಮಾನ್ಯರಂತೆ ಇವತ್ತೆಲ್ಲ ನಾಳೆ ಹಾಗೆ ಆಗುತ್ತೆ ಖಂಡಿತವಾಗ್ಲೂ ಕೂಡ. ಅದ್ ಮನೋಧೈರ್ಯ ಅನ್ನುವಂಥದ್ದು ಬೇಕು. ಇವೆಲ್ಲದಕ್ಕಿಂತನೂ ಕೂಡ ಇಚ್ಛಾಶಕ್ತಿ ಅನ್ನುವಂಥದ್ದು ಬೇಕು. ಈ ಇಚ್ಛಾಶಕ್ತಿ ಅನ್ನುವಂಥದ್ದು ಹೇಗೆ ನಾವು ವೃದ್ಧಿಸ್ಕೋಬೇಕು ಅಂದ್ರೆ, ಇಚ್ಛಾಶಕ್ತಿ ಅನ್ನುವಂಥದ್ದು ಕುಲ ದೇವತೆಯಿಂದನೂ ಕೂಡ ಮಾಡ್ಕೋಬಹುದು, ನಮ್ಮಲ್ಲಿರುವಂತಹ 7 ಚಕ್ರಗಳಿಂದನೂ ಕೂಡ ಅದನ್ನ ವೃದ್ಧಿಪಡಿಸ್ಕೋಬಹುದು. ಇವುಗಳನ್ನೆಲ್ಲ ಸಾಧನೆ ಮಾಡಬೇಕು. ಮತ್ತು ಗರ್ಭಧಾರಣೆಗೆ ಮುಖ್ಯವಾಗಿ ಬೇಕಾಗಿರುವಂತಹದ್ದು ತನ್ನಲ್ಲಿ ಇರುವಂತಹ ಒಂದು ಮನೋಧೈರ್ಯ ಮತ್ತು ಗಂಡ ಹೆಂಡತಿನಲ್ಲಿ ಇರುವಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳು, ವಿರಸಗಳು. ಯಾಕಂತಂದ್ರೆ ಯಾರಲ್ಲೂ ದೋಷಗಳು ಇರೋದಿಲ್ಲ. ಎಕ್ಸಾಂಪಲ್, ಯಾವುದೇ ಒಂದು ಸಮಸ್ಯೆಗಳು ಇಲ್ದೇನೆ ಖಂಡಿತವಾಗ್ಲೂ ಕೂಡ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಗುರುಗಳೇ, ನೀವಾಗ್ಲೇ ಮಾತಾಡ್ತಾ ಇರ್ಬೇಕಾದ್ರೆ ಕುಂಡಲಿ ನೋಡಿದಾಗ ಕೆಲವೊಂದು ವಿಚಾರಗಳು ಗೊತ್ತಾಗುತ್ತೆ, ಅಥವಾ ಜಾತಕ ನೋಡಿದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರಿ. ಈಗ ನೋಡಿ, ಒಂದು ಮದುವೆ ವಿವಾಹ ಅಂದಾಗ ಕೇವಲ ಅದು ಮದುವೆ ಅಲ್ಲ, ಅಂದ್ರೆ 2 ಕುಟುಂಬಗಳ ಸಮಾಗಮ ಅನ್ನುವಂಥದ್ದಾಗತ್ತೆ. ಮತ್ತೆ ಹಿರಿಯರೆಲ್ಲ ಕುಂಡಲಿ ಜಾತಕವನ್ನ ಜ್ಯೋತಿಷಿಗಳ ಹತ್ರ ತೋರಿಸ್ತಾರೆ ಅನ್ನೋದಾದ್ರೆ ಸಂತಾನದಿಂದ ಹಿಡಿದು ಇಬ್ಬರ ನಡುವಿನ ಹೊಂದಾಣಿಕೆ, ಸಾಮರಸ್ಯ, ಗಣಕೂಟ ಇದೆಲ್ಲವನ್ನ ಗಮನಿಸ್ತಾರೆ. ಹಾಗಾಗಿ ಏನಾದರೂ ದೋಷ ಇದ್ರೆ ಆ ಸಂದರ್ಭದಲ್ಲೇ ಗೊತ್ತಾಗಬಹುದಿತ್ತಲ್ವಾ? ಅಂದ್ರೆ ಮುಹೂರ್ತ ಇಡುವ ಶುಭ ಮುಹೂರ್ತದಲ್ಲೇ ಮದುವೆ ಮಾಡಬೇಕು ಅಂದ್ರೂ ಕೂಡ ಮಾಡಿದ್ರೂ ಕೂಡ ಈ ದೋಷ ಬರುತ್ತೆ, ಸಂತಾನ ಭಾಗ್ಯದಲ್ಲಿ ವ್ಯತ್ಯಯ ಉಂಟಾಗುತ್ತೆ ಅಂದ್ರೆ ಎಲ್ಲಿ ವ್ಯತ್ಯಾಸ ಆಗಿರುತ್ತೆ ಹಂಗಾದ್ರೆ? ಸಂತಾನ ಫಲಕ್ಕೂ ಈ ಮುಹೂರ್ತ ಲಗ್ನದಲ್ಲೂ ಕೂಡ ಈ ಸಂತಾನ ಫಲಕ್ಕೆ 1% ಮಾತ್ರನೇ ಗೊತ್ತಾಗೋದು. ಇವರ ಜೀವನ ಲೈಫ್ ಸ್ಟೈಲ್ ಹೇಗಿರುತ್ತೆ, ಸಕ್ಸಸ್ ಆಗಿರುತ್ತ, ಚೆನ್ನಾಗಿರ್ತಾರ, ಒಂದು ಇಂಪ್ರೂವ್ಮೆಂಟ್ ಆಗ್ತಾರ, ಈ ಮಗಳು ಮನೆಗೆ ಬಂದಾಗ ನೆಕ್ಸ್ಟ್ ವಂಶಾಭಿವೃದ್ಧಿ ಆಗಿರ್ಬೋದು, ಮನೆ ಕುಟುಂಬದ ಒಂದು ಅಧಿಪತಿ ಆಗಿರ್ಬೋದು, ದೀಪ ಬೆಳಗುವಂತಹ ಒಂದು ದೇವತೆ, ಇದನ್ನ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನುವಂಥದ್ದು ಮ್ಯಾರೇಜ್ ಮ್ಯಾಚಿಂಗ್ ನಲ್ಲಿ ತೋರಿಸುತ್ತೆ. ಮುಂದೆ ಫ್ಯೂಚರ್ ನಲ್ಲಿ 2 ವರ್ಷ ಆದ್ರೂ 3 ವರ್ಷ ಆದ್ರೂ 5 ವರ್ಷ ಆದ್ರೂ ಕೂಡ ಮಕ್ಕಳು ಆಗದೆ ಇರುವವ್ರಿಗೆ ಆವಾಗ ಅವ್ರಿಗೆ ಪ್ರತ್ಯೇಕವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ವಿಶೇಷವಾಗಿ ಟ್ರೀಟ್ಮೆಂಟ್ ಅನ್ನುವಂಥದ್ದು ಕೊಡ್ತೀವಿ. ಅದನ್ನು ಕೂಡ ಪರಿಪಾಲನೆ ಮಾಡಿದಾಗ ಸಕ್ಸಸ್ ಅನ್ನುವಂಥದ್ದು ವಿತಿನ್ 1 ಮಂಡಲದ ಒಳಗಡೆ ಆಗಿ, ಅಂತಂದ್ರೆ 42 ದಿನ 48 ದಿನದ ಒಳಗಡೆ ಆಗಿ ಸಕ್ಸಸ್ ಕಂಡು ಬಂದಿರುವಂಥದ್ದು ಎಷ್ಟೊಂದು ಉದಾಹರಣೆಗಳು ನಮ್ಮಲ್ಲಿದ್ದಾವೆ. ಖಂಡಿತ ಗುರುಗಳೇ, ಇದುವರೆಗೂ ನಾವು ಸಂತಾನ ಭಾಗ್ಯ ಅಂದ ಸಂದರ್ಭದಲ್ಲಿ ಎಲ್ಲೆಲ್ಲಿ ದೋಷಗಳಿದ್ದಾವೆ ಮತ್ತು ಮುಹೂರ್ತ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ಪರಿಹಾರ ಕ್ರಮಗಳ ಬಗ್ಗೆ ನೋಡೋದಾದ್ರೆ, ಅಂದ್ರೆ ನೀವಾಗಲೇ ಹೇಳ್ತಾ ಇದ್ರಿ ಜ್ಯೋತಿಷ್ಯದ ಮೂಲಕ ಪರಿಹಾರವನ್ನು ಕಂಡುಕೊಳ್ಬೋದು, ಗಿಡಮೂಲಿಕೆಗಳ ಮೂಲಕ ಪರಿಹಾರವನ್ನು ಕಂಡುಕೊಳ್ಬಹುದು ಅಂತ ಹೇಳಿ. ಸೊ ಹಾಗಾಗಿ ನೀವು ಯಾವ ರೀತಿಯ ಸಲಹೆಗಳನ್ನು ಕೊಡ್ತೀರಿ? ಪರಿಹಾರ ಕ್ರಮಗಳನ್ನು ನೀವು ಯಾವುದನ್ನ ಹೇಳಬಹುದು ಅಂತ ಹೇಳಿ, ಯಾವ ರೀತಿಯ ಪರಿಹಾರದಿಂದ ಸಂತಾನ ಭಾಗ್ಯ ಸಾಧ್ಯ? ಮುಖ್ಯವಾಗಿ ಶಾಸ್ತ್ರ ಜ್ಯೋತಿಷ್ಯದಲ್ಲಿ ಮತ್ತು ಆಧ್ಯಾತ್ಮಿಕದಲ್ಲೂ ಕೂಡ ಬಂದಾಗ ಟ್ರೀಟ್ಮೆಂಟ್ ಆಗಲಿ ಅಥವಾ ಮೆಡಿಸಿನ್ ಆಗಲಿ, ಇವುಗಳಿಂದ ಅಲ್ದಿರನೆ ಭಗವಂತನ ಕೃಪೆಯಿಂದ ಮತ್ತು ಮನೆಯಲ್ಲಿರುವಂತಹ ಪೂರ್ವಜರ ಆಶೀರ್ವಾದದಿಂದ ಹೇಗೆ ಅದನ್ನ ವೃದ್ಧಿಪಡಿಸ್ಕೋಬಹುದು, ಹೇಗೆ ಸಕ್ಸಸ್ ಮಾಡ್ಕೋಬಹುದು ಅಂತಂದ್ರೆ, ಅರಳಿ ಕಟ್ಟೆಯನ್ನು, ಅಶ್ವತ್ಥ ಕಟ್ಟೆ ಅಂತ ಹೇಳ್ತೀವಿ, ಅರಳಿ ಕಟ್ಟೆಯನ್ನು ಮತ್ತು ನಾಗರಕಲ್ಲು ಅಂತ ಹೇಳ್ತೀವಿ, ಇವುಗಳನ್ನು ವಿಶೇಷವಾಗಿ ಅಂತಂದ್ರೆ ಆ ಮದುವೆ ಆದ ನಂತರ ತುಂಬಾ ಗ್ಯಾಪ್ ಇದ್ದವ್ರಿಗೆ, ಅಂದ್ರೆ 2 ವರ್ಷ 3 ವರ್ಷ 5 ವರ್ಷ ಗ್ಯಾಪ್ ಇದ್ದವರಿಗೆ ಮತ್ತು ಅಬಾಷನ್ ಆಗಿದ್ದವ್ರಿಗೆ ಮಾತ್ರನೇ ಇದನ್ನ ವಿಶೇಷವಾಗಿ ಫಲ ಕೊಡುತ್ತೆ. ಹೇಗ್ ಮಾಡ್ಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಗ್ರಹಣ
ಅನ್ನುವಂಥದ್ದು ಯಾವಾಗಿರುತ್ತೋ ಅಂತಂದ್ರೆ ಚಂದ್ರಗ್ರಹಣ ಆಗಿರ್ಬೋದು ಅಥವಾ ಸೂರ್ಯಗ್ರಹಣ ಆಗಿರ್ಬೋದು ಎನಿ ಒಂದು ಯಾವುದೇ ಗ್ರಹಣವನ್ನು ಅದನ್ನ ಆ ಗ್ರಹಣ ಕಳೆದಾದ ನಂತರ ಕಳೆದ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ದಿನ ಇವತ್ತು ಎಕ್ಸಾಂಪಲ್ ಇವತ್ತಿರುತ್ತೆ ಗ್ರಹಣ, ನನಗೊಂದು ಯಾವುದೋ ಒಂದು ಮನೆ ಕುಟುಂಬದಲ್ಲಿ ಒಂದು ಹೆಣ್ಮಗು ಒಂದು ಅಬಾರ್ಷನ್ ಆಗಿರುತ್ತೆ, 5-6 ವರ್ಷ ಆಗಿರುತ್ತೆ, ಇವರಿಗೆ ಫಲ ಸಿಗ್ತಾ ಇರೋದಿಲ್ಲ, ಮತ್ತೆ ಮತ್ತೆ ಏನೋ ಸೈಕಲ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಯಾವುದೋ ಒಂದು ರೂಪದಲ್ಲಿ ಏನಾದ್ರೂ ಒಂದು ಸಮಸ್ಯೆಗಳಿದ್ದಾಗ ಈ ಗ್ರಹಣ ದೋಷ ಅನ್ನುವಂಥದ್ದು ಯಾವಾಗ ಕಳೆಯುತ್ತೋ ಅದ್ರ ನೆಕ್ಸ್ಟ್ ದಿನ ಪ್ರಾರಂಭ ಮಾಡಬೇಕು. ಯಾವುದನ್ನ ಅಶ್ವತ್ಥ ಕಟ್ಟೆಯನ್ನು ಸಂಪ್ರದಾಯದ ಪ್ರಕಾರವಾಗಿ ಅದನ್ನ ಪೂಜಾ ವಿಧಾನದಿಂದ ಅರ್ಲಿ ಮಾರ್ನಿಂಗ್ ಅಂತಂದ್ರೆ ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅದನ್ನ ಶಾಸ್ತ್ರೋಕ್ತವಾಗಿ ಕನಿಷ್ಠ ಅಂತಂದ್ರೆ 21 ದಿನ ಮಾಡಬೇಕು. 21 ದಿವಸ ಹೆಣ್ಮಗು ವಿಶೇಷವಾಗಿ 21 ದಿನ ಮಾಡಬೇಕು. ಅದೇ ಯಜಮಾನ್ರು ಏನು ಪತಿ ಅನ್ನೋಂಥದ್ದು ಏನಿರ್ತಾರೋ ಅವರು 11 ದಿನ ಕಂಪಲ್ಸರಿ ಮಾಡ್ಲೇಬೇಕು. 11 ಇಬ್ರು ಜೊತೆಗೆ ಮಾಡ್ಬೇಕು. 11 ದಿನ ಗಂಡ ಮಾಡಿದ್ದು ಜೊತೆಗೆ ಕಂಟಿನ್ಯೂ ಆಗಿ 21 ದಿನ ಹೆಣ್ಮಗು ಮಾಡಿದ್ರೆ ಅದರಲ್ಲಿ ಫಲ ಅನ್ನುವಂಥದ್ದು ಅಂತಂದ್ರೆ ಪ್ರತಿದಿನ ಪೂಜೆ ಮಾಡಿದ ನಂತರ ಏನು ಅಲ್ಲಿ ಹೂವು ಹಣ್ಣು ಕಾಯಿ ಏನಿರುತ್ತೋ ಅದನ್ನೆಲ್ಲಾನು ಕೂಡ ಅಲ್ಲೇ ಬಿಟ್ಟು ಅಲ್ಲಿನ ಬುಡದಲ್ಲಿರುವಂತಹ ಬೇವಿನ ಮರ ಮತ್ತೆ ಹೆಣ್ಣು ಮರ, ಬೇವಿನ ಮರ ಬಂದು ಹೆಣ್ಣು, ಅಶ್ವತ್ಥ ಮರ ಬಂದು ಗಂಡು, ಈ ಎರಡೂ ಬುಡದಲ್ಲಿ ಇರುವಂತಹ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಎತ್ಕೊಂಡು ಬಂದು ನೀರನ್ನಲ್ಲಿ ಹಾಕಿ ಅದನ್ನ ಶುದ್ಧಿ ಮಾಡಿ ತಿರ್ಗಿ ಆ ನೀರನ್ನ ಪ್ರತಿದಿನ 21 ದಿನಾನು ಕೂಡ ಆ ಹೆಣ್ಮಗು ಕುಡಿಬೇಕು. ಹೀಗೆ ಕುಡಿದಾಗ ನ್ಯಾಚುರಲ್ ಆಗಿ ಭಗವಂತನ ಆಶೀರ್ವಾದದಿಂದ ಯಾವುದೋ ಒಂದು ರೂಪದಲ್ಲಿ ಒಂದೊಂದು ದಿನಕ್ಕೂ ಒಂದು ವೈಬ್ರೇಷನ್ ಅನ್ನುವಂಥದ್ದು ನಮಗೆ ಕಂಡು ಬರುತ್ತೆ. ಪ್ರಾಕ್ಟಿಕಲ್ ಆಗಿ ಅಂತಂದ್ರೆ ನ್ಯಾಚುರಲಿ ಒಂದು ಸಂತಾನ ಭಾಗ್ಯ ಒಂದು ಗರ್ಭಧಾರಣೆ ಆಗುವಂಥದ್ದು ಇದು ಸುಲಭ ವಿಧಾನ. ಬಟ್ ಅಷ್ಟು ಈಸಿಯಾಗಿ ಮಾಡೋಕ್ಕಾಗೋದಿಲ್ಲ. ನಮಗೊಂದು ಚೈತನ್ಯ ಬೇಕು, ಒಂದು ಎನರ್ಜಿ ಬೇಕು. ಆಗ್ಲೇ ಹೇಳಿದಾಗೆ ಆ ಹೆಣ್ಮಗುಗೆ ವಿಶೇಷವಾಗಿ ಇಚ್ಛಾಶಕ್ತಿ ಅನ್ನುವಂಥದ್ದು, ಒಂದು ದೃಢವಾದ ಸಂಕಲ್ಪ ಅನ್ನುವಂಥದ್ದು ಬೇಕು. ಮನೆ ದೇವರಿಗೆ ಕುಲ ದೇವರಿಗೆ ಒಂದು ಮುಡುಪು ಅನ್ನುವಂಥ ಕಟ್ಕೊಂಡಿರ್ಬೇಕು. ಇದನ್ನ ಮಾಡಿದಾಗ ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗಿ ಸುಲಭ ಮಾರ್ಗದಲ್ಲಿ ಒಳ್ಳೇದಾಗುತ್ತೆ. ಖಂಡಿತ. ಈಗ ಆಹಾರ ಪದ್ಧತಿಗಳ ಬಗ್ಗೆನೂ ನೀವು ಮಾತಾಡ್ತಿರೋದ್ರಿಂದಾಗಿ ಈಗ ಅಶ್ವತ್ಥ ಮರ ಅಂತ ಸಂದರ್ಭದಲ್ಲಿ ಆ ಪದ್ಧತಿಯನ್ನ ಅನುಸರಿಸಿರ್ತಾರೆ. ಈಗ ಆಹಾರ ಪದ್ಧತಿಯಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋ ಅಗತ್ಯ ಇರುತ್ತಾ? ಖಂಡಿತವಾಗ್ಲೂ ಇರುತ್ತೆ. ಇದು ಟ್ರೀಟ್ಮೆಂಟ್ ಡಾಕ್ಟರ್ ವಿಷಯದಲ್ಲಿ ಹೋದಾಗ್ಲೂ ಕೂಡ ಇದೆ, ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದಲ್ಲಿ ಬಂದಾಗ್ಲೂ ಕೂಡ ಇರುತ್ತೆ. ನಾವು ಎಷ್ಟರ ಮಟ್ಟಿಗೆ ನಾವು ಪ್ಯೂರಿಟಿ ಅನ್ನುವಂಥದ್ದು ಕಾಪಾಡ್ಕೋಬೇಕಲ್ವಾ. ನಾವೊಂದು ಫಲ ಕೊಡಬೇಕು, ಭಗವಂತ ಫಲ ಕೊಡಬೇಕು ಅಂತಂದ್ರೆ ಎಕ್ಸಾಂಪಲ್ ಒಂದು ಮರ, ಒಂದು ತೆಂಗಿನ ಮರಕ್ಕೆ ಅದಕ್ಕೆ ತಕ್ಕಂತೆ ಫಲ ಕೊಡಬೇಕು ಅಂತಂದ್ರೆ ಮಿನಿಮಮ್ 7 ವರ್ಷನಾದ್ರೂ ಕೂಡ ಕಾಯ್ಲೇಬೇಕಾಗುತ್ತೆ. ಅದಕ್ಕಾದಾಗ್ಲೇನೆ ಲೈಫ್ ಟೈಮ್ ಅದನ್ನು ಕೂಡ ನಮಗೆ ಪ್ರತಿಫಲ ಅನ್ನುವಂಥದ್ದು ಕೊಡುತ್ತೆ. ಹಾಗೆ ಅದು ಬೆಳೆಯುವವರೆಗೂ ಕೂಡ ಅದು ನಿಲ್ಲವರೆಗೂ ಕೂಡ ನಮಗೆ ಪರಿಪಾಲನೆ ಮಾಡಲೇಬೇಕಾಗುತ್ತೆ. ಕಂಪಲ್ಸರಿ ಆಹಾರ ಪದ್ಧತಿಗಳು ಕೂಡ ಇದಾವೆ. ಈ ಪೂಜಾ ಪುನಸ್ಕಾರಗಳು ಮಾಡುವಂಥದ್ದು ಯಾವುದ್ರಲ್ಲೂ ಕೂಡ ಲೋಪದೋಷಗಳು ಕಂಡು ಬರಬಾರ್ದು, ಮತ್ತು ಯಾವುದೇ ಒಂದು ದಿಷ್ಟಿ ದೋಷಗಳು ಕೂಡ ಆಗಬಾರ್ದು, ಮತ್ತು ಮುಟ್ಟು ದೋಷಗಳು ಅನ್ನುವಂಥದ್ದು ಆಗಬಾರ್ದು. ವಿಶೇಷವಾಗಿ ಶ್ರೀ ದೋಷ ಅನ್ನುವಂಥದ್ದು ಕೆಲವೊಂದು ಇದಾವೆ. ಈ ಶ್ರೀ ದೋಷ ಅನ್ನುವಂಥದ್ದು ಕೂಡ ಕಣ್ಣು ಬೀಳಬಾರ್ದು. ಇಂಥ ಸಮಯದಲ್ಲಿ ಮಾತ್ರನೇ ಹೇಳ್ತಾ ಇರೋದು, ಎಲ್ಲಾ ಸಮಯದಲ್ಲೂ ಅಲ್ಲ. ಈ ಒಂದು ಪೂಜಾ ವ್ರತದಲ್ಲಿ 21 ದಿನದಲ್ಲಿ ಏನು ಒಂದು 6-7 ವರ್ಷಗಳು ಗ್ಯಾಪ್ ಇದ್ದು ಸಂತಾನ ಭಾಗ್ಯ ಇಲ್ದಿರ ಅಭಾಷಣ ಆಗಿದ್ದು ಇಂಥ ಹೆಣ್ಮಕ್ಳಿಗೆ ಮಾತ್ರನೇ ಸಂಬಂಧಪಡುತ್ತೆ. ಇವ್ರನ್ನ ಅದನ್ನ ಶಾಸ್ತ್ರೋಕ್ತವಾಗಿ ಪರಿಪಾಲನೆ ಮಾಡಿದಾಗ ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ಕಂಡುಕೋಬಹುದು. ಸಂತಾನ ಫಲದಲ್ಲಿ ಅತಿ ಶೀಘ್ರದಲ್ಲಿ ಫಲ ಅನ್ನುವಂಥದ್ದು ಖಂಡಿತ. ಗುರುಗಳೇ, ನೀವಾಗಲೇ ಉಲ್ಲೇಖ ಮಾಡಬೇಕಾದ್ರೆ 11 ದಿವಸ 21 ದಿವಸ ಈ ತರದ ಮಂಡಲಗಳ ಬಗ್ಗೆ ಹೇಳ್ತಾ ಇದ್ದೀರಿ. ಅಂದ್ರೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದರಿಂದ ಫಲ ಸಿಗುತ್ತೆ ಅಂತನಾ? ಅಂದ್ರೆ ಆ ಅವಧಿಯಲ್ಲಿ ಒಂದು ಟ್ರೀಟ್ಮೆಂಟ್ ನ್ಯಾಚುರಲ್ ಆಗಿ ಸಿಗ್ತಾ ಇರುತ್ತೆ ಅಂತನಾ ದೇಹಕ್ಕೆ? ಹೇಗೆ ಅದು ಅಂತ? ಪೂಜೆ ಪ್ರಥಮ ಸ್ಟಾರ್ಟ್ ಮಾಡಿದಾಗ್ಲಿಂದನೂ 21 ದಿನ ಕಂಪಲ್ಸರಿ. ಆಕ್ಚುಲಿ 21 ದಿನ ಏನಕ್ಕೆ ಹೇಳ್ತೀವಿ ಅಂತಂದ್ರೆ 27 ನಕ್ಷತ್ರಗಳು. 27 ನಕ್ಷತ್ರಗಳಲ್ಲಿ ಈ ಕೆಲವು ನಕ್ಷತ್ರಗಳು 21 ನಕ್ಷತ್ರಗಳು ಮಹಾ ನಕ್ಷತ್ರಗಳು ಸಪೋರ್ಟ್ ಮಾಡ್ತವೆ. ಇನ್ನು ಮಿಕ್ಕಿದ ನಕ್ಷತ್ರಗಳು ಸ್ವಲ್ಪ ಏರುಪೇರು ಇರ್ತವೆ. ಇವಾಗ ನವಗ್ರಹಗಳಲ್ಲೂ ಕೂಡ 9 ಗ್ರಹಗಳಲ್ಲಿ 2 ಗ್ರಹ ರಾಹುಕೇತು ಯಾವಾಗ್ಲೂ ಕೂಡ ನಮಗೆ ಕೆಟ್ಟದ್ದನ್ನೇ ಬಯಸುವಂತದ್ದು ಮಾರ್ಗಗಳು ಕಂಡು ಬರ್ತಾ ಇದೆ. ಹಾಗೆ 21 ದಿನ ಏನಕ್ಕೆ ವಿಶೇಷವಾಗಿ ಕೊಡ್ತೀವಿ ಅಂತಂದ್ರೆ ಈ 27 ನಕ್ಷತ್ರಗಳಲ್ಲಿ 21 ನಕ್ಷತ್ರ ಮಹಾ ನಕ್ಷತ್ರ ಆಗಿರೋದ್ರಿಂದ, ಮತ್ತು ಈ ಗ್ರಹಣ ದೋಷ ಅನ್ನೋದೇನಿರುತ್ತೋ ಈ ಗ್ರಹಣ ದೋಷ ಕಳೆದಾದ ನೆಕ್ಸ್ಟ್ ದಿನದಿಂದ ಸ್ಟಾರ್ಟ್ ಮಾಡಿದಾಗ ಪೂಜೆ ನಮ್ಮಲ್ಲಿರುವಂತಹ ಕೆಡುಕನ್ನು ಕೂಡ ಕಂಪ್ಲೀಟ್ ಆಗಿ ಅದು ನೆಗೆಟಿವ್ ಎನರ್ಜಿ ಹೋಗಿ
ಪ್ರತ್ಯೇಕವಾಗಿ ಹೊಸ ದಿನದಿಂದ ಹೊಸ ಒಂದು ಚೈತನ್ಯ, ಒಂದು ಹೊಸ ಅನುಭವ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತೆ. ಆವಾಗ ಈ ಫಲ ಖಂಡಿತವಾಗ್ಲೂ ಕೂಡ ನಾವು ತಗೋಬಹುದು. ಗುರುಗಳಿಗೆ ಜನರ ಮನಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ ನಾನೇನೋ ಪೂಜೆ, ವ್ರತ ಅಥವಾ ಯಾವುದಾದ್ರೂ ಒಂದು ಪ್ರಯತ್ನ ಮಾಡ್ತೀನಿ ಅಂದರೆ ನನಗೆ ಇಮ್ಮಿಡಿಯೇಟ್ ತತ್ಕ್ಷಣವೇ ಫಲ ಬೇಕು ಅನ್ನುವಂಥದ್ದು ಸಹಜ ಆಸೆ. ಈಗ ಮಗು ಅಂದಾಗ ಆಸೆ ಸಹಜವಾಗಿ ಹೆಣ್ಮಕ್ಳಿಗೆ ಇದ್ದೇ ಇರುತ್ತೆ. ಈ ಒಂದು ವ್ರತವನ್ನ ಮಾಡಿದ ಮುಂದಿನ 48 ದಿವಸದಲ್ಲ ಅಥವಾ ಮುಂದಿನ 3 ತಿಂಗಳಲ್ಲಿ ಫಲವನ್ನು ನಿರೀಕ್ಷೆ ಮಾಡಬಹುದಾ? ಹಾಗಾದ್ರೆ ನನ್ನ ಸ್ವಯಂ ಅನುಭವ ಮತ್ತು ನನ್ನ ತಾತ ಮುತ್ತಾತರಿಂದ ಬಂದಂತಹ ವಿದ್ಯೆ, ಅಕ್ಷರಶಃ ಜ್ಯೋತಿಷ್ಯ ಅನ್ನುವಂಥದ್ದು ಮೊದಲೇ ಅದೇ ಹೇಳುತ್ತೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವಂಥದ್ದು. ನಂಬಿಕೆ ಅನ್ನುವಂಥದ್ದು ಮುಖ್ಯ. ಭಗವಂತನ ಮೇಲೆ ನಂಬಿಕೊಂಡು, ಭಗವಂತನ ಮೇಲೆ ಆಶೀರ್ವಾದದಿಂದ, ಭಗವಂತನನ್ನ ಪ್ರೇರಣೆಯಿಂದ ಮಾಡುವಂತಹ ಕೆಲಸಗಳು ಯಾವುದೂ ಕೂಡ ನಷ್ಟ ಆಗೋದಿಲ್ಲ. ಅವನು ಒಂದು ಸರಿ ಒಲಿದ್ರೆ ಯಾವುದೇ ಒಂದು ಸಮಸ್ಯೆಗಳನ್ನು ಕೂಡ, ಬೆಟ್ಟದ ಹತ್ರ ಬಂದಂತಹ ಸಮಸ್ಯೆಗಳನ್ನು ಕೂಡ ಒಂದು ಹುಲ್ಲುಕಡ್ಡಿನಲ್ಲಿ ಕಳೆದೋಗ್ಬೋದು ಅಂತ ಅನ್ನುವ ಹಾಗೆ ಇದು ಸಮಸ್ಯೆನೇ ಅಲ್ಲ ಅನ್ನುವಂತ ಮನೋಭಾವ ನಮಗ್ ತಂದುಕೊಂಡು, ಆ ಹೆಣ್ಮಗಳು ತಂದುಕೊಂಡು, ಧೈರ್ಯ ತಂದುಕೊಂಡು ಈ ಪೂಜಾನ ನಿಷ್ಠೆಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಮಾಡಿದಾಗ, ಗಂಡ ಹೆಂಡತಿರು ಇಬ್ರು ಮಾಡ್ಬೇಕು. 11 ದಿನ ಗಂಡನು ಕಂಪಲ್ಸರಿ ಮಾಡ್ಲೇಬೇಕು. ಹೆಣ್ಮಗಳು 21 ದಿನ ಮಾಡಿದಾಗ 1000% ಇದರಲ್ಲಿ ಫಲ ಕಂಡುಕೊಂಡಿದ್ದೀವಿ, ತೋರಿಸಿದ್ದೀವಿ ಕೂಡ ತುಂಬಾ ಜನಗಳಿಗೆ. ಖಂಡಿತ ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಸಂತಾನದಲ್ಲಿ ಯಾಕೆ ಸಮಸ್ಯೆ ಉಂಟಾಗುತ್ತೆ, ಪರಿಹಾರ ಏನು ಅಂತ ತಿಳಿಸ್ಕೊಟ್ರಿ. ಧನ್ಯವಾದ ನಿಮಗೆ. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಮಹಿಳೆ ಅಂದ ಸಂದರ್ಭದಲ್ಲಿ ಒಂದು ತಾಯ್ತನ ಅನ್ನುವಂಥದ್ದು ಬಹುದೊಡ್ಡ ಘಟ್ಟ. ಹಲವರು ಸಂತಾನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಿ. ಅಂಥ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನು ಇವತ್ತು ವಂಶ ಪಾರಂಪರ್ಯದಿಂದ ಜ್ಯೋತಿಷ್ಯವನ್ನು ತಿಳಿಸ್ಕೊಂಡು, ಜ್ಯೋತಿಷ್ಯ ಮಾರ್ಗದರ್ಶನದ ಮೂಲಕ ಹಲವರಿಗೆ ಪರಿಹಾರವನ್ನು ಸೂಚಿಸಿರುವಂತಹ ಪಂಡಿತ ನಾಗೇಶ ಗುರೂಜಿಯವರು ಸುಲಭ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಸಂತಾನ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಿ, ಖಂಡಿತವಾಗ್ಲೂ ಈ ಪರಿಹಾರ ಮಾರ್ಗಗಳನ್ನು ಅನುಸರಿಸಿದಾಗ ಫಲ ಅನ್ನೋದು ಲಭ್ಯವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.